ಒಬ್ಬ ವ್ಯಕ್ತಿ ಡಾಕ್ಟರ್ ಹತ್ರ ಹೋದ್ನಂತ. ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ಗೆ ಹೇಳದ್ನಂತ, ಸರ್ ನಮ್ಮ ಮನೆಯವ್ರಿಗೆ ಕಿವಿ ಕೇಳುವಲ್ರಿ, ಏನ್ರಿ ಒಂದು ಔಷಧ ಕೊಡ್ರಿ, ಇಲ್ಲ ಮಷಿನ್ ಕೊಡ್ರಿ ಅಂದ. ಅವ ಅಂದ, ಅಲ್ಲೋ ಅವರಿಗೆ ನಾವು ಪರೀಕ್ಷೆ ಮಾಡಬೇಕು, ಪರೀಕ್ಷೆ ಮಾಡಿದ್ರೆ ಎಷ್ಟು ದೂರನಿಂದ ಕಿವಿ ಕೇಳುವುದಿಲ್ಲ ಅನ್ನೋದು ಗೊತ್ತಾದ್ರೆ ಅಷ್ಟು ಕರೆಕ್ಟ್ ಮಿಷನ್ ಕೊಡಬಹುದು ನಾವು, ಅವರಿಗೆ ಕರ್ಕೊಂಬ ಅಂದ. ಅವ ಅಂದ, ಇಲ್ಲ ಸರ್, ಅವ್ರು ಮೊದಲು ನಾವು ಕರೆದ್ರೆ ಬರ್ತಿದ್ರಿ, ಈಗ ಬರವಲ್ರಿ ಅವ್ರು. ಒಂದು ಕೆಲಸ ಮಾಡು, ಮನೆಗೆ ಹೋಗು, ಇಷ್ಟು ಡಿಸ್ಟೆನ್ಸ್ ನಿಂದ ಕಿವಿ ಕೇಳೋದಿಲ್ಲ ಅಂತ, ಅವ್ರಿಗೆ ಕಿವಿ ಕೇಳೋದಿಲ್ಲ ಅಂತ ಹೇಳಿದ್ರೆ ಅದ್ರ ಮೇಲೆ ಒಂದು ಮಷಿನ್ ಕೊಡ್ತೀನಿ ನಾನು, ಇಷ್ಟು ಮಾಡಬಹುದು ಸರ್ ನಾನು. ಹೋತಿದ್ದು ಪೂರಾ ಅಂಗಳದಾಗ ನಿಂತು ಮುಸ್ರಿ ತಿಕ್ಕಕತ್ತಿತ್ತು ಹೆಣ್ತಿದ್ದು. ಅಂಗಳದಾಗ ನಿಂತು ಏನ್ ಮಾಡಿ ಇವತ್ ನಾಷ್ಟಕ್ಕಂತ, ನೋ ರಿಟರ್ನ್. ಆಮೇಲೆ ಅಡಿಗೆ ಮನಿ ತಲಬಾಕಲಿಗೆ ಹೋತು, ಮನಿ ತಲಬಾಕಲಿಗೆ ಹೋತು, ನಾಷ್ಟಕ್ಕೆ ಏನ್ ಮಾಡಿ ಅಂತ, ಅಲ್ಲಿ ಏನು ರಿಟರ್ನ್ ಬರ್ಲಿಲ್ಲ. ಅಡಿಗೆ ಮನಿ ಬಾಕಲಿಗೆ ಹೋತು, ನಾಷ್ಟಕ್ಕೆ ಏನು ಮಾಡಿ ಅಂತ ಅಲ್ಲಿ ಏನು ಕೇಳಿಲ್ಲ. ಮುಸ್ರಿ ತಿಕ್ಕಕತ್ತಿತ್ಲು, ಮಗ್ಲು ಹೋಗಿ ನಾಷ್ಟಕ್ಕೆ ಏನ್ ಮಾಡಿ ಅಂತ ಕೇಳ್ದ. ಆ ಮುಸ್ರಿ ಬೊಗಣಿ ತೊಗೊಂಡ್ಲ ತಲೆ ಕೊಟ್ಲೇಟ್ ಒಂದಕ್ಕೆ. ಅಲ್ಲ 3 ಸಲ ಹೇಳಕತ್ತೀನಿ ಉಪ್ಪಿಟ್ಟು ಮಾಡೀನಿ ಅಂತ, ಕಿವಿ ಕೇಳಿಲ್ಲ ಅಂದ್ರೆ ಹೋಗಿ ಮಷಿನರ ತಗೋಬಾರ್ದ ಡಾಕ್ಟರ್ ಹತ್ರ ಹೋಗಿ ಅಂತ. ಕಿವಿ ಕೇಳಿಲ್ಲ ಅಂದ್ರ ಇದಕ್ಕ ಕೇಳ್ತಿದ್ದಿಲ್ಲ. ಈಗ ಏಟ್ ಬಿದ್ದ ಮೇಲೆ ಏನ್ರ ಬಂದ್ರೆ ಬರ್ಬೋದು. ಈಗ ಕಿವಿ ಹೋತಲ್ಲ, ಇದು ದೇಹ ಅಷ್ಟ. ನಾ ಹೇಳ್ದಂಗೆ ಏನು ಕಣ್ಣು ಕೇಳೈತ, ಕಿವಿ ಕೇಳೈತ, ಹೃದಯ ಕೇಳೈತಿ, ದೇಹ ನನ್ನ ಮಾತು ಕೇಳಿಲ್ಲ ಅಂದ್ರ ಇದು ನಂದು ಅಂತ ನಾ ಹೆಂಗ ಅನ್ನೋದು ಹೇಳು. ಆದ್ರೂ ಬಲವಾಗಿ ಇದು ನಂದು ಅಂತ ಅಂತೈತೆ ಮನಸ್ಸು. ನಾ ಒಂದು ಮನಿ ಕಟ್ಟಿನಿ, ಇದು ನಂದು 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 ಅಂತ ನನ್ನೊಳಗೆ ಸೇರೈತಿ. ಆ ಮನಿ ಕಟ್ಟಿ ಓಪನಿಂಗ್ ಮಾಡಿನಲ್ಲ, ರಾಜಯೋಗದಾಗ ಮಾಡೀನಿ ನಾನು. ಮನಿ ಓಪನಿಂಗ್ ಮಾಡಿದ್ದು ರಾಜಯೋಗದಾಗ ಮಾಡೀನಿ. ಆದ್ರೆ ನಾಳೆ ನಾನು ಒಂದು ದಿವಸ ಸತ್ತಾಗ ಮನಿ ಅಂತೈತಿ, ಪಂಚಕ್ಕೆ ಬಂದೈತಿ, ಅವ್ನು ಹೋಗಿದ್ದಕ್ಕೆ 9 ತಿಂಗಳು ಎಲ್ಲರೂ ಮನಿ ಬಿಡ್ರಂತ ಮನಿ ಅಂತಿರ್ತೈತಿ ನಮಗೆ. ನಂದ ಮನಿ ಇದ್ರೆ ನಾನು ಸತ್ತಿದ್ದಕ್ಕ ಪಂಚಕ್ಕೆ ಹಂಗಾಗಬೇಕು ಹೇಳಿ, ಎಷ್ಟು ಕಷ್ಟಪಟ್ಟು ಕಟ್ಟಿದ್ನೆಲ್ಲ. ಮತ್ ನಾ ಹೋದಾಗ ಏನ್ರ ನಂದು ಒಂದು ಮನಿ ಹತ್ತೈತೆ ನನ್ನ ಸಲುವಾಗಿ. ಅಂದ್ರೆ ಮನಿ ನಂದಲ್ಲ, ಆದ್ರೂ ನಂದು ಅಂತ ಭಾವಿಸ್ಕೊಳ್ತೈತೆಲ್ಲ ಇದು. ಅಂದ್ರೆ ಅನಾತ್ಮ ವಸ್ತುಗಳಿಗೆ ತಾಧ್ಯಾತ್ಮ ಹೊಂದಿ ತನ್ನದಲ್ಲದ ವಸ್ತುಗಳ ಜೊತೆ ತಾನು ಎಷ್ಟು ಬೆರೆತು ಭ್ರಮ ತುಂಬಿಟ್ಟಿರ್ತೈತೆ ಮನುಷ್ಯ. ನನ್ನ ಹೊಲ, ನನ್ನ ಮನಿ, ನನ್ನ ದೇಹ, ನನ್ನ ಜಾತಿ, ನಂದು ಅನ್ನೋದು ಎಷ್ಟು ಗಟ್ಟಿ ಕೂಡ್ತೈತೆ ಮನುಷ್ಯಾಗ. ನಾವನ್ನೋದಿಲ್ಲ ನಂದ ಜಾತಿ ಬಹಳ ದೊಡ್ಡದು. ಡಯೋಜನಿಸ್ ಅಂತ ನಮ್ಮಲ್ಲಿ ಹೆಂಗ ಸರ್ವಜ್ಞ, ಹಂಗ ಡಯೋಜನಿಸ್ ಅಂತ ಹೇಳಿ ಒಬ್ಬ ಸಂತ ಇದ್ದ ಗ್ರೀಸ್ ದೇಶದಲ್ಲಿ, ಬಹಳ ದೊಡ್ಡ ಸಂತ. ನಮ್ಮಲ್ಲಿ ಹೆಂಗ ಸರ್ವಜ್ಞ ಹಂಗ ಅಲ್ಲಿ ಡಯೋಜನಿಸ್. ಅವನು ಒಂದು ಈ ಸ್ಮಶಾನದೊಳಗೆ ಕುಂತಿದ್ದ, ಸುಡುಗಾಡು ಅಂತೀವಿಲ್ಲ, ಸುಡುಗಾಡದೊಳಗೆ ಸ್ಮಶಾನದೊಳಗೆ ಕುಂತಿದ್ದ. ಅಲ್ಲಿ 2 ತಲಿ ಡೋಗಿ ಇಟ್ಕೊಂಡು ಸ್ಮಶಾನದಾಗ ಕುಂತಿದ್ದವ, ತಲಿ ಡೋಗಿ ಇಟ್ಕೊಂಡು. ಅವರೊಬ್ಬ ಸ್ನೇಹಿತ ಬಂದ ಅವನಿಗೆ ಕೇಳ್ತಾನ, ಇಲ್ಲಿ ಸ್ಮಶಾನದಾಗ ಯಾಕೆ ಕುಂತೀಯೋ ನೀನು? ಅಲ್ಲ ಅವ್ ಮುಂದಿಟ್ಕೊಂಡು ಯಾವ ಅಂದ, ಸ್ಮಶಾನದಾಗ ಮಸ್ತ್ ಆರಾಮ ಐತಪ್ಪ, ಇಲ್ಲೇ ಇರ್ತೀನಿ ನಾನು. ಹೌದು ಕರೆಕ್ಟ್, ತಲಿ ಡೋಗಿ ಯಾಕೆ ಇಟ್ಕೊಂಡು ಕುಂತೆ ಇಲ್ಲಿ? ಇವೆರಡು ತಲಿ ಡೋಗಿ ಅದಾವಲ್ಲ, ಇದು ಒಂದು ತಲಿ ಡೋಗಿ ಒಬ್ಬ ಅತ್ಯಂತ ಶ್ರೀಮಂತನ ತಲಿ ಡೋಗಿ ಇದು. ಇನ್ನೊಂದು ಡೋಗಿ ಐತಲ್ಲ ಅತ್ಯಂತ ಬಡವನ ತಲೆ ಡೋಗಿ. ಇದು ಒಂದೈತಲ್ಲ, ಇವ ಉಚ್ಚ ಜಾತಿಯವಂತ ಹೇಳ್ಕೊಂತ ಅಡ್ಡಾಡ್ತಿದ್ದ, ಮತ್ತ ಇವ ಬಹಳ ಕೀಳು ಜಾತಿಯವಂತ ಹೇಳ್ಕೊಂತ ಅಡ್ಡಾಡ್ತಿದ್ದ. ಎಲ್ಲಿ? ಊರಾಗ. ಅಲ್ಲಿ ಒಂದು ದೊಡ್ಡ ಶ್ರೀಮಂತ ಅಂತ ಹೇಳ್ಕೊಂತ ಅಡ್ಡಾಡ್ತಿತ್ತು, ಒಂದು ಬಡವ ಅಂತ ಹೇಳ್ಕೊಂತ ಅಡ್ಡಾಡ್ತಿತ್ತು. ಇಲ್ಲಿ ನೋಡು, 2 ಕೂಡ ಕುಂತವ್, ಏನೂ ವ್ಯತ್ಯಾಸ ಇಲ್ಲ ಇಲ್ಲಿ. ಎಲ್ಲಿ? ಸ್ಮಶಾನದಾಗ. ಅದಕ್ಕೆ ಡಯೋಜನಿಸ್ ಅಂತಾನ, ನಾನು ಸ್ಮಶಾನದೊಳಗ ಯಾಕಿರ್ತೀನಿ ಅಂದ್ರ, ಸ್ನೇಹಿತನ ಕೇಳು, ನಿಮ್ಮ ಸಮಾಜದಲ್ಲಿರುವ ಇಲ್ಲದಂಥ ಸಮಾನತೆ ಸ್ಮಶಾನದೊಳಗೈತೆ ನೋಡಿ. ಇಲ್ಲಿ ಬಡವಿಲ್ಲ, ಶ್ರೀಮಂತಿಲ್ಲ. ಇಲ್ಲಿ ಬಡವದಾನ, ಬಡತನ ಇಲ್ಲ, ಶ್ರೀಮಂತದನ, ಶ್ರೀಮಂತಿಕೆ ಇಲ್ಲ. ಇಲ್ಲಿ ಸಮಾಜದೊಳಗಿರದಂಥ ಸಮಾನತೆ ಸ್ಮಶಾನದಾಗ ಸಿಕ್ಕೈತೆ ನೋಡಿ. ನಿಮ್ಮ ಊರಾಗ ಹೋರಿ ಆ ಜಾತಿ ಈ ಜಾತಿ 100 ಜಾತಿಗಳು ಇಲ್ಲೆಲ್ಲದವ್ ಹೇಳಿ? ಸ್ಮಶಾನದೊಳಗೆ ಯಾರ ಸಣ್ಣವರು ದೊಡ್ಡವರು ಅಂತದೇನೆ ಹೇಳಿ?
ಮನುಷ್ಯ ಇದನ್ನ ಅರ್ಥ ಮಾಡ್ಕೋಬೇಕಲ್ಲ. ನನಗ ಎಲ್ಲೋ ಆಕ್ಸಿಡೆಂಟ್ ಆಗಿತ್ತು ಅಂದ್ರ, ಈಗೋ ಆಗೋ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಿತ್ತು ಅಂದ್ರೆ ಯಾರೋ ಒಬ್ರು ಬಂದು ಒಂದೆರಡು ಹನಿ ನೀರು ಬಿಡುವಾಗ ನನ್ನ ಸಾವು ಸಮೀಪ ಬಂದಾಗ ನಾ ಏನು ಕೇಳ್ತೀನಿ, ನೀವು ನಮ್ಮ ಜಾತಿಯವರೇನು ನೀರು ಹಾಕಬೇಕು ಅಂತ. ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರ್ತಿದ್ನೆಲ್ಲ, ಬರುವಾಗ ಹೆರಿಗೆ ಮಾಡಿಸಿಕೊಳ್ಳುವಂತ ನರಸು ಬಂದಾಗ ನೀನು ನಮ್ಮ ಜಾತಿಯಕ್ಕೇನು ಅಂತ ಕೇಳಿ ಭೂಮಿಗೆ ಬಂದಿನೇನು ಹೇಳಿ. ಹುಟ್ಟಿನೊಂದಿಗೆ ಬರದಂತಹದ್ದು, ಸಾವಿನೊಂದಿಗೆ ಬರದಂತಹದ್ದು ಕೇವಲ ಶಬ್ದ ಮಾತ್ರದಲ್ಲಿ ಅಸ್ತಿತ್ವವಿದ್ದು ಇಡೀ ಸಮಾಜವನ್ನೇ ದುಃಖದಿಂದ ಕೂಡಿಸಿಕೊಂಡು ದುಃಖಪೂರಿತ ಮಾಡುತ್ತಲ್ಲ ನಂದು ಅಂತನ್ನುವುದು ಹಾಗೆ ಹೇಳಿ. ಈಗ ಮನುಷ್ಯ ಎಷ್ಟು ತಪ್ಪು ಕಲ್ಪನೆಗಳಿಂದ ಕೂಡ್ದ ಅಂದ್ರ, ಈಗ ನೀವು ನೋಡಿ, ಒಂದು ಮಾವಿನ ಗಿಡ ನೋಡ್ತೀವಿ ನಾವು. ಮಾವಿನ ಗಿಡಕ್ಕೆ ನಾವು ಇದು ಬೇವಿನ ಗಿಡ ಅಂದಿವೇನು? ಮಾವಿನ ಗಿಡಕ್ಕೆ ಬೇವಿನ ಗಿಡ ಅಂದಿಲ್ಲ, ಬೇವಿನ ಗಿಡಕ್ಕೆ ಜಾಲಿ ಗಿಡ ಅಂದಿಲ್ಲ, ಜಾಲಿ ಗಿಡಕ್ಕೆ ಹುಣಸಿ ಗಿಡ ಅಂದಿಲ್ಲ. ಮಾವಿನ ಗಿಡಕ್ಕ ಬೇವಿನ ಗಿಡ ಅಂದಿಲ್ಲ, ಬೇವಿನ ಗಿಡಕ್ಕ ಜಾಲಿ ಗಿಡ ಅಂದಿಲ್ಲ, ಜಾಲಿ ಗಿಡಕ್ಕೆ ಹುಣಸಿ ಗಿಡ ಅಂದಿಲ್ಲ. ಬೇವಿನ ಗಿಡವನ್ನ ಬೇವಿನ ಗಿಡದಂತೆ ನೋಡ್ತೀವಿ, ಮಾವಿನ ಗಿಡವನ್ನ ಮಾವಿನ ಗಿಡದಂತೆ ನೋಡ್ತೀವಿ, ಹುಣಸಿ ಗಿಡವನ್ನ ಹುಣಸಿ ಹಣ್ಣಿನ ಗಿಡದಂಗ ನೋಡ್ತೀವಿ, ಜಾಲಿ ಗಿಡವನ್ನ ಜಾಲಿ ಗಿಡದಂತೆ ನೋಡ್ತೀವಿ. ಯಾವಾಗ ನಾವು ಮನುಷ್ಯ ಕಲಿತಾನ ಮನುಷ್ಯನನ್ನ ಮನುಷ್ಯನಂತೆ ನೋಡುವ ಮಾರ್ಗ ಯಾವಾಗ ಬರ್ತೈತಿ ಇದು ಗೊತ್ತಾಗುವಲ್ಲ ಮನುಷ್ಯ. ಧರ್ಮ ಅಂದ್ರೆ ಏನಲ್ಲ, ಮನುಷ್ಯನನ್ನ ಮನುಷ್ಯನಂತೆ ನೋಡುವುದೇ ಅಧ್ಯಾತ್ಮ, ಮನುಷ್ಯನನ್ನ ಮನುಷ್ಯನಂತೆ ಪ್ರೀತಿಸುವುದೇ ಧರ್ಮ. ಧರ್ಮ ಅಂದ್ರೆ ಏನಲ್ಲ, ನಿಮ್ಮನ್ನು ನೋಡಿದ್ರೆ ನಮಗೂ ಸಂತೋಷ ಆಗ್ತಿರ್ಬೇಕು, ನಮಗೂ ನೋಡಿದ್ರೆ ನಮ್ಮನ್ನು ನೋಡಿದ್ರೆ ನಿಮಗೂ ಸಂತೋಷ ಆಗ್ತಿರ್ಬೇಕು, ಇದೇ ಧರ್ಮ ಅಷ್ಟೆ. ಎಲ್ಲಿದೆ ಹೇಳಿ? ಬೋಂತಾದೇವಿ ಅಂತ ಒಬ್ಬ ಶರಣ ಇದ್ಲು, ಆಕೆ ಒಂದು ವಚನ ಬರೀತಾಳ, ಊರ ಹೊರಗಣ ಬಯಲು ಊರ ಒಳಗಣ ಬಯಲು ಊರ ಹೊರಗಣ ಬಯಲು ಎಂಬ ಭೇದ ಉಂಟೆ, ಅತ್ತ ನೋಡಿದ ಡತ್ತ ಬಯಲೊಂದೆ, ಭಿತ್ತಿಯಿಂದ ಒಳ ಹೊರಗೆಂಬ ನಾಮ ವಹಿಸಿ, ಎಲ್ಲಿ ಕೂಗಿ ಕರೆದಡು ಓಯನ್ನನೇ ನಮ್ಮ ಬಿಡಾಡಿ ಅಂತ. ಆಕೆಯ ಅಂಕಿತ ನಾಮ ಬಿಡಾಡಿ. ನೀವಿದನ್ನು ಸ್ವಲ್ಪ ಕೇಳಿ, ಹೆಸರಷ್ಟು ಚಂದಿದೆ, ಬಿಡಾಡಿ ಅನ್ನೋದಿಲ್ಲ. ದನ ಬಿಡಾಡಿ ದನ ಅಂತೀವಲ್ಲ, ಬಿಡಾಡಿ ದನ ಅಂದ್ರ ಕಟ್ಟಾಕ ಬರುವುದಿಲ್ಲ, ಅವು ಕಟ್ಟೆ ಹಾಕುವುದಿಲ್ಲ, ಅವಕ್ಕೆ ಬಿಡಾಡಿ ದನ ಅಂತೀವಿ. 12ನೇ ಶತಮಾನದಲ್ಲಿ ಕಾಶ್ಮೀರ ರಾಜನ ಮಗಳು ಬೋಂತಾದೇವಿ ಆಕೆ ಕಲ್ಯಾಣಕ್ಕೆ ಬಂದು ವಚನ ಬರೆದು ತನ್ನ ದೇವನ ಅಂಕಿತ ನಾಮ ಬಿಡಾಡಿ ಅಂತ ಹೆಸರಿಟ್ಲು. ಅಂದ್ರೆ ನೀವು ಹೆಂಗ ಕಟ್ಟಾಕ ಬರುದಿಲ್ಲ ದನಕ್ಕೆ ಬಿಡಾಡಿ ಅಂತಿರಲ್ಲ, ದೇವನಿಗೆ ಬಿಡಾಡಿ ಅಂತ ಯಾಕೆ ಕಟ್ಟಿದ್ಲು ಅಂದ್ರೆ ಯಾವ ಜಾತಿ ನಾಮ ರೂಪಗಳಿಂದ ಯಾವನಿಗೆ ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲವೋ ಅಂತ ದೇವನಿಗೆ ಬಿಡಾಡಿ ಅಂತ ಕರೆದಳು ಬೋಂತಾದೇವಿ. ಏನು ಶರಣ್ರಿ ಅಷ್ಟು ಚಂದ. ಬೈಲೈತಿ ಬರೇ ಸುಮ್ಮನ ಒಂದು ಗಾಡಿಯಿಂದ ಅದು ಆ ಕಡೆ ಒಳಗ ಹೊರಗ, ಗಾಡಿ ತೆಗೆದು ಬಿಟ್ರೆ ಬೈಲ್ನೊಳಗ ಹೊರಗ ಒಳಗ ಐತೆ ಅನ್ನೋ ಬಯಲೊಂದೇ ಅಷ್ಟೇ. ನಮ್ಮ ಬದುಕು ಬಯಲಾಗಬೇಕು. ಯಾವುದು ಜಾತಿ ನಂದು ಅಂತ ಎಷ್ಟು ಬಡದಾಡ್ತಿದ್ನಲ್ಲ, ಇದು ಏನ್ರ ನಂದಾಗಿದೆ ಏನು ಹೇಳಿ. ಎಷ್ಟು ಸಂಪತ್ತು ಗಳಿಸಿದೆ, ಯಾವ ಸಂಪತ್ತು ನನ್ನ ಜೊತೆಗೆ ಬಂದೈತಿ, ನಂದು ನಂದು ಅಂತ ನಾನು ಬಡದಾಡಿನಲ್ಲ, ಅದೇನ್ರ ನಾ ಹೋಗಾಗ ಅದು ಹತ್ತೈತೇನೆ ಹೇಳ್ರಿ. ಒಂದು ಮಾರುತಿ ಗಾಡಿ ಖರೀದಿ ಮಾಡಿದ್ನಿ ಅಂದ್ರ, ಮಾರುತಿ ಗಾಡಿ ಖರೀದಿ ಮಾಡಿದ್ರ ನಾನು ಹೋಗುವಾಗ ನನ್ನ ಜೊತೆಗೆ ಮಾರುದ್ದು ಬರ್ಲಿಲ್ಲ. ಏನು 25 ಲಕ್ಷ ರೂಪಾಯಿ ಲೋನ್ ಮಾಡಿ ಇನೋವಾ ಗಾಡಿ ಖರೀದಿ ಮಾಡಿದ್ರ ನಾ ಹೋಗುವಾಗ ಇನೋವಾ ಇವ ನನಗ್ ಖರೀದಿ ಮಾಡ್ಯಾನ, ಇವ ನನ್ನವ ಅನ್ಲಿಲ್ಲ. ಅದು ಅಷ್ಟ. ಮಾರುತಿ ಮಾರುದ್ದು ಬರ್ಲಿಲ್ಲ, ಇನೋವಾ ನನ್ನವ ಅನ್ಲಿಲ್ಲ. ಯಾವುದು ಬರ್ತದೆ ಹೇಳಿ? ಇದು ನಂದು ಅನ್ನೋದು ಒಳಗ ಕುಂತೈತಿಲ್ಲ, ಇದು ದುಃಖ ಮಾಡೈತೆ ಮನುಷ್ಯ. ಅಲೆಕ್ಸಾಂಡರ್ ಮಹಾರಾಜ ಇದ್ದ, ಜಗತ್ತನ್ನೇ ಗೆದ್ದಿದ್ದ. ಹೋಗುವಾಗ ಅವ ಅಂತಾನೆ, ಹೋಗುವಾಗ ಸಾವಿನ ಹಾಸಿಗೆಯ ಮೇಲೆ ನನ್ನ 2 ಕೈಗಳನ್ನು ಹಿಂಗ ತೋರಿಸ್ರಿ ಜಗತ್ತಿಗೆ, ಜಗತ್ತನ್ನೇ ಗೆದ್ದಂಥ ಅಲೆಕ್ಸಾಂಡರ್ ಮಹಾರಾಜ ಹೋಗುವಾಗ ಖಾಲಿ ಕೈಯಿಂದ ಹೋಗಬೇಕನ್ನೋ ಸತ್ಯ ಜಗತ್ತಿಗೆ ಗೊತ್ತಾಗಲಿ ಅಂತಾನೆ. ಐ ಆಮ್ ಎ ಪೂರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್, ಐ ಆಮ್ ಎ ಪೂರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ನಾನು ಶ್ರೀಮಂತ ದೇಶದ ಬಡವ ದೊರೆ ಅಷ್ಟೇ. ನಾವೆಷ್ಟು ಪಟ್ಟಿ ಇಡಬಾರ್ದಂತಲ್ಲ, ಇದು ಒಳಗ ಕುಂತೈತೆಲ್ಲ ಬಂಧನ ಆಗೈತೆ ಮನುಷ್ಯಗಷ್ಟೇ. ಇದು ನಂದು ನಂದು ಅಂತ ಒಳಗೆ ಸೇರಿದ್ದಕ್ಕೆ ಇದು ಭಾವ ಭ್ರಮೆ ಭಾವ ಬಂಧನ ಸೇರಿಬಿಟ್ಟೈತೆ ಮನುಷ್ಯ ಒಳಗಷ್ಟೇ.